ರಾಜಸ್ಥಾನ್ ವರ್ಸಸ್ KKR ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ರೋಮಾಂಚನಕಾರಿ ಇತ್ತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಕೂಡ ಕೊನೆ ಬಾಲ್ ತನಕ ಕೂಡ ಯಾರು ಗೆಲ್ತಾ ಅನ್ನೋದು ಕೂಡ ಗೊತ್ತಾಗ್ತಿರಲಿಲ್ಲ. ಆ ರೀತಿ ಇದು ಮ್ಯಾಚ್ ನಡೀತು. ಟೋಟಲ್ ಆಗಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿ KKR ತಂಡ 204 ರನ್ ಮಾಡಿತ್ತು. ಈ ಒಂದು 204 ರನ್ನ ಚೇಸಿಂಗ್ ಮಾಡ್ತು. RR ತಂಡ ಚೇಸಿಂಗ್ ಮಾಡ್ತು, ಈಸಿಯಾಗಿ ಚೇಸಿಂಗ್ ಮಾಡ್ತು. ಇಲ್ಲಿ ಲಾಸ್ಟ್ ನಲ್ಲಿ 1 ರನ್ ಇಂದ ಸೋತಿದೆ ಫ್ರೆಂಡ್. ಜಸ್ಟ್ 1 ರನ್ ಇಂದ ಸೋತಿದೆ. ಈ ಒಂದು ಮ್ಯಾಚ್ ನಲ್ಲಿ, ಈ ಒಂದು ಸೀಸನ್ ನಲ್ಲಿ ಟೋಟಲ್ ಆಗಿ ಗೆಲ್ಲುವಂತ ಮ್ಯಾಚ್, ಕೂಲದ ಎಳೆಯಂತ ಗೆಲ್ಲುವಂತ ಮ್ಯಾಚ್ ನ RR ಟೋಟಲ್ ಆಗಿ 5 ಮ್ಯಾಚ್ ಸೋತಿದ್ದಾರೆ. ಚೇಸಿಂಗ್ ನಲ್ಲಿ 5 ಸಲ ಸೋತಿದ್ದಾರೆ. ಇವರು ಈ ಒಂದು ಸೀಸನ್ ಬ್ಯಾಡ್ ಸೀಸನ್ ಅನ್ಕೋಬಹುದು RR ತಂಡ ಫ್ರೆಂಡ್. ಟೋಟಲ್ ಆಗಿ ಇದೆ. ಮೊದಲಿಗೆ KKR ಬ್ಯಾಟಿಂಗ್ ಮಾಡ್ತು. 35 ರನ್ ಮಾಡಿ ಗುರ್ಬಾಜ್ 35 ರನ್ ಮಾಡಿದ್ರು. ಹಾಗೆ ರಾಣೆ 30 ರನ್ ಮಾಡಿದ್ರು. ಹಾಗೆ ರಘುವಂಶಿ ಅವರು ಕೂಡ 44 ರನ್ ಮಾಡಿ ರಸಲ್ ಜೊತೆ ಕೂಡ ಸಾಥ್ ಕೊಟ್ಟರು. ರಸಲ್ ಕೂಡ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದ್ರು. 57 ರನ್ ಸ್ಪೀಡ್ ಆಗಿ ಯಾವತ್ತೂ ಕೂಡ 50 ರನ್ ಮಾಡಿದ್ದಿಲ್ಲ ಈ ಸೀಸನ್ ಅಲ್ಲಿ. ಆದ್ರೆ ಫಾಸ್ಟ್ ಸ್ವಲ್ಪ ಬೇಗ 50 ರನ್ ಮಾಡಿದ್ರು. ಹಾಗೆ ರಿಂಕು ಸಿಂಗ್ ಕೂಡ 19 ರನ್ ಮಾಡಿದ್ರು. ಇಲ್ಲಿ ಟೋಟಲ್ ಆಗಿ 704 ರನ್ RR ತಂಡಕ್ಕೆ ಟಾರ್ಗೆಟ್ ಕೊಟ್ಟು KKR ತಂಡ ಈ ಒಂದು ರನ್ ಚೇಸ್ ಮಾಡೋಕೆ ಬಂದ RR ತಂಡ ಜೈಸ್ವಾಲ್ 34, ಹಾಗೆ ವೈಭವ ಸೂರ್ಯವಂಶಿ 2 ರನ್ ಮಾಡಿದ್ರು. ಆಮೇಲೆ ಅವ್ರ ಜೊತೆ ಬಂದ ರಿಯಾನ್ ಪರ್ವ್ ಕೂಡ ಸಾಥ್ ಕೊಟ್ರು ಜೈಸ್ವಾಲ್ ಜೊತೆಗೆ. ಜೈಸ್ವಾಲ್ 34 ರನ್ ಮಾಡಿದ್ರು. ರಿಯಾನ್ ಪರ್ವ್ ಸ್ಫೋಟಕ ಇನ್ನಿಂಗ್ಸ್ ಕಟ್ತಾ ಇದ್ರು. ಅವ್ರ ಜೊತೆಗೆ ಬಂದ ಇನ್ನೂ ಕೂಡ ಇಬ್ಲಾರು ಜುಯಲು 0ಗೆ ಔಟ್ ಆದ್ರು. ಇಬ್ಲಾರ್ 3 0ಗೆ ಔಟ್ ಆದ್ರು. ಆಮೇಲೆ ಬಂದ ಹಿಟ್ ಸ್ವಲ್ಪ ಸಾಥ್ ಕೊಟ್ರು. ಟೋಟಲ್ ಆಗಿ 71ಕ್ಕೆ 5 ವಿಕೆಟ್ ಇದು ಸಾಥ್ ಕೊಟ್ಟ ರಿಯಾನ್ ಪರ್ಗು. ಹಾಗೆ ಹಿಟ್ ಮೇಯರ್ ಕೂಡ ಸಾಥ್ ಕೊಟ್ಟು ಜೊತೆ ಚೆನ್ನಾಗಿರುವಂತ ಆಟ ಬಂತು. ಆದ್ರೆ ಇಲ್ಲಿ RR ತಂಡಕ್ಕೆ ಲಾಸ್ಟ್ ಟೈಮ್ ಏನಾಗುತ್ತೆ ಏನೋ ಗೊತ್ತಿಲ್ಲ. ಟೋಟಲ್ ಆಗಿ 2 ಓವರ್ ನಲ್ಲಿ ಗೇಮ್ ಚೇಂಜ್ ಆಗ್ಬಿಡುತ್ತೆ. ಎಲ್ಲಾ ಮ್ಯಾಚ್ ಕೂಡ ಇದೇ ರೀತಿ ಆಗಿದೆ. ಏನು ಗೆಲ್ತಾರ ಅನ್ಬೇಕು, ಆ ರೀತಿ ಸೋತ್ ಬಿಟ್ರು. ಟೋಟಲ್ ಆಗಿ ಇಲ್ಲಿ 95 ರನ್ ಮಾಡಿ ಶಾಟ್ ಹೊಡೆದ್ರು ಲಾಂಗ್ ಆಫ್ ಕಡೆಗೆ. ಅದು ಕ್ಯಾಚ್ ಆದ್ರು ರಿಯಾನ್ ಪರ್ಗು. ಆಮೇಲೆ ಬಂದ ಹಿಟ್ ಮೇರ್ ಕೂಡ ಔಟ್ ಆದ. ಆಮೇಲೆ ಸ್ವಲ್ಪ ಶಿವಮ್ ಡುಬೆ ಈ ಒಂದು ಗೇಮ್ ನ ಚೇಂಜ್ ಮಾಡಿದ್ರು ಆಲ್ರೆಡಿ. ಇನ್ನು ಲಾಸ್ಟ್ ಬಾಲ್ ಅಲ್ಲಿ 1 ಬಾಲ್ ಅಲ್ಲಿ 3 ರನ್ ಬೇಕಾಗಿತ್ತು. ಅದು 2 ರನ್ ನೋಡಕ್ ಹೋಗಿ 1 ರನ್ ಔಟ್ ಆಯ್ತು. 1 ರನ್ ನೋಡಿದ್ರು. 1 ರನ್ ಇಂದ ಈ ಒಂದು ಮ್ಯಾಚ್ KKR ತಂಡ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸೀಸನ್ ನಲ್ಲಿ RR ತಂಡಕ್ಕೆ ಏನ್ ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಚೇಸಿಂಗ್ ನಲ್ಲೇ ಗೆಲ್ಲುವಂತ ಈ ಒಂದು ಸೀಸನ್ ಇವ್ರಿಗೆ ಚೇಸಿಂಗ್ ನಲ್ಲಿ ಯಾಕೋ ಒಂದು 5 ಚೇಸಿಂಗ್ ಇದ್ರು ಕೂಡ ಈ ಒಂದು ಟೂರ್ನಿಮೆಂಟ್ ನ ಇದೊಂದು ಸೀಸನ್ ನಲ್ಲಿ ಬಹಳ ಮ್ಯಾಚ್ ಗೆಲ್ಲೋಕ್ ಆಗಿಲ್ಲ. ಟೋಟಲ್ ಆಗಿ ಆಡಿರುವಂತ 11 ಮ್ಯಾಚ್ ಆಡಿದ್ದಾರೆ. ಇದರಲ್ಲಿ 9 ಸೋತು 2-3 ಗೆದ್ದಿದ್ದಾರೆ ಅಷ್ಟೇ ಟೋಟಲ್ ಆಗಿ. ಈ ಒಂದು ಸೀಸನ್ ನಲ್ಲಿ ಇವ್ರಿಗೆ ಆಗ್ಲೇ ಎಂಡ್ ಆಗಿತ್ತು. ಇವರೊಂದು ಈ ಲೀಗ್ ಇಂದ ಹೊರಗೆ ಬಿದ್ದಿದ್ರು. KKR ಈಗ ಜೀವಂತ ಇದೆ. KKR ಗೆ ಈಗ ಚಾನ್ಸ್ ತುಂಬಾನೇ ಇದೆ ಫ್ರೆಂಡ್. ಟೋಟಲ್ ಆಗಿ 11 ಆಡಿದ್ದಾರೆ. ಅದರಲ್ಲಿ 5 ಗೆದ್ದು 5 ಸೋತಿದ್ದಾರೆ. ಟೋಟಲ್ ಆಗಿ ಇವ್ರಿಗೆ ಇನ್ನೂ ಕೂಡ ಚಾನ್ಸ್ ಇದೆ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ರೋಮಾಂಚನ ಇತ್ತು. ಇಲ್ಲಿ ಫಾರ್ಮ್ ಬಂದಿದ್ದಾರೆ ಆಂಡ್ರೆ ರಸಲ್ 57 ರನ್ ಮಾಡಿ ಫಾರ್ಮ್ ಬಂದಿದ್ದಾರೆ. ಈ ಫಾರ್ಮು KKR ಗೆ ಇದೇ ರೀತಿ ಫಾರ್ಮ್ ಬರ್ತಾ ಇದ್ರೆ ಇದು ಕೂಡ ಪ್ಲೇ ಆಫಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ 95 ರನ್ ಮಾಡಿ ರಿಯಾನ್ ಪರ್ವ್ ಕೂಡ ಶತಕ ವಂಚಿತ ಆದ್ರು. ಇಲ್ಲಿ ರಿಯಾನ್ ಪರ್ವ್ ಗೆದ್ದಿದ್ರೆ ಈ ಒಂದು ಮ್ಯಾಚ್ ಆರಾಮಾಗಿ ಗೆಲ್ಲಿತ್ತು. ಅವರು ಸ್ವಲ್ಪ ಲಾಂಗ್ ಆಫ್ ಕಡೆಗೆ ಬೇಡದವ್ರ ಶಾಟ್ ಹೊಡೆದು ಈ ಒಂದು ಸೀಸನ್ ನಲ್ಲಿ ಶತಕ ಮಾಡ್ಕೊಂತಿದ್ರು. ಚೊಚ್ಚಲ ಶತಕ ಇದು ಮಿಸ್ ಆಯ್ತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ. ಟೇಕ್ ಕೇರ್, ಬಾಯ್.